ನಮಸ್ತೆ. ಮಂಗಳೂರು ಬಿಸಿ ರೋಡ್ ಬಸ್ ನಿಲ್ದಾಣದ ಕೊಲೆ ಪ್ರಕರಣಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗೇನೆ SRS ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್. ವೆಲ್ಕಮ್ ಟು ದ ಚಾನಲ್. ಜುಲೈ 16, 2026 ಮಂಗಳೂರು ಸಮೀಪದ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ KSRTC ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರ ಕಣ್ಣೆದುರೇ ಈ ಭೀಕರ ಘಟನೆ ನಡೆದೇ ಹೋಯಿತು. ಏನಾಯ್ತು? ಲಾವಣ್ಯ ಯಾರಿಲ್ಲಿ? ಹಾಗಾದ್ರೆ ಕಕ್ಕೇಪಾದವು ಗ್ರಾಮದ ನಿವಾಸಿಯ ಲಾವಣ್ಯ. ಈಕೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಕೆಲಸ ಮುಗಿದ ಮೇಲೆ ಮನೆಗೆ ಮರಳುತ್ತಿಳುವಾಗ ಈ ದಾಳಿ ನಡೆದಿದೆ. ಆರೋಪಿ ಬಂದ್ಬಿಟ್ಟು ಬೆಳ್ತಂಗಡಿ ಗ್ರಾಮದ ಚೇತನ್, ವಯಸ್ಸು 22. ಈತ ಮೃತ ಹುಡುಗಿಯ ದೂರದ ಸಂಬಂಧಿ ಎನ್ನಲಾಗಿದೆ. ಹಾಗೇನೆ ಈ ಹುಡುಗ ಆ ಹುಡುಗಿನ ಪ್ರೇಮಿಸ್ತಾ ಇರುವಂತಹ ಕಥೆನೂ ಕೂಡ ಪೊಲೀಸರು ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಒಂದ್ ಸೈಡ್ ಲವ್ ಆಗಿರುತ್ತೆ ಇದು. ಹಾಗೇನೆ ಆರೋಪಿ ಬೆಳ್ತಂಗಡ ಜಿಲ್ಲೆಯವನಾಗಿರ್ತಾನೆ. ನಡೆದಿದ್ದೇ ಪ್ರತ್ಯಕ್ಷ ದರ್ಶಿಗಳು ಹಾಗೆಯೇ ಪೊಲೀಸರು ನೀಡಿರುವ ಮಾಹಿತಿಯ ಪ್ರಕಾರ ಲಾವಣ್ಯ ಅವರು ತಮ್ಮ ಊರಿಗೆ ಹೋಗಲು ಬಿಸಿ ರೋಡ್ ನಿಲ್ದಾಣದಲ್ಲಿ KSRTC ಬಸ್ ಹತ್ತಿದರು. ಆ ವೇಳೆ ಅಲ್ಲಿಗೆ ಬಂದ ಚೇತನ್ ಜೊತೆ ಬಸ್ಸಲ್ಲಿ ಸಣ್ಣದಾಗಿ ಮಾತಾಡಿ ಇವರಿಬ್ಬರು ಕೂಡ ಒಂದು ಸ್ವಲ್ಪ ಘಟನೆಯಲ್ಲಿ ಜಗಳನ ಮಾಡ್ಕೊತಾರೆ. ಇದರಿಂದ ಲಾವಣ್ಯ ಬಸ್ಸಿನಿಂದ ಕೆಳಗಡೆ ಇಳಿತಾರೆ. ತಕ್ಷಣ ಆಕೆಯನ್ನು ಹಿಂಬಾಲಿಸಿದ ಚೇತನ್ ಬಸ್ ನಿಲ್ದಾಣದಲ್ಲಿ ತನ್ನ ಬಳಿ ಇದ್ದ ಮಚ್ಚಿನಿಂದ ಆಕೆಯ ಕುತ್ತಿಗೆ ಮತ್ತು ತಲೆಗೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾನೆ. ಘಟನೆಯ ನಂತರ ದಾಳಿ ನಡೆಸಿದ ತಕ್ಷಣ ಲಾವಣ್ಯ ರಕ್ತನೇ ಸುರಿತಾ ಹೋಯಿತು, ಕುಸಿದು ಬಿದ್ದೇ ಹೋಯಿತು. ಆರೋಪಿ ಚೇತನ್ ತನ್ನ ಇಲ್ಲಿ ಭಯದಿಂದ ಅವನು ಅಲ್ಲಿಂದ ಓಡಿ ಹೋದ. ಅದಾದ್ಮೇಲೆ ಸ್ಥಳದಲ್ಲಿ ಇರುವ ಅಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಸೇರ್ಬಿಟ್ಟು ಇಲ್ಲಿ ಬಂಟ್ವಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಅವರು ಬಂದಾಗಲೇ ಮೃತಪಟ್ಟಿದ್ದಾರೆ ಎಂದು ಇಲ್ಲಿ ವೈದ್ಯರು ಘೋಷಿಸಿದರು. ಅದನ್ನ ಇಲ್ಲಿ ಕೇಳ್ಬಿಟ್ಟು ಜನರೆಲ್ಲರೂ ಕೂಡ ತುಂಬಾನೇ ಶಾಕ್ ಆದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲ್ಲಿ ಅಧಿಕಾರಿಗಳು ಅರುಣ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಾಥಮಿಕ ತನಿಖೆ ಪ್ರಾರಂಭವಾಗಿತ್ತು. ಏಕಪಕ್ಷೀಯ ಪ್ರೇಮ ಅಂದ್ರೆ ಒನ್ ಸೈಡ್ ಲವ್ ಅಂತಾನೆ ಈ ಕೊಲೆಯ ಪ್ರಕರಣ ಕಾರಣ ಎಂದು ಈಗಾಗಲೇ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆಯ ಪ್ರಕರಣ ಈಗಾಗಲೇ ದಾಖಲಾಗಿದ್ದು, ತಲೆಮೆರೆಸಿಕೊಂಡ ಆರೋಪಿ ಚೇತನ್ ಪತ್ತೆಯಾಗಿ ಪೊಲೀಸರಿಗೆ ವಿಶೇಷ ತಂಡಗಳನ್ನು ರಚಿಸಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಆಲ್ರೆಡಿ ಇಲ್ಲಿ ಚೇತನ್ ಕೂಡ ಒಂದು ಕಡೆ ಸಿಕ್ಕಿದ್ದು. ಆ ಚೇತನ್ ಇಲ್ಲಿ ಭಾಷಣ ನಾನು ಕುಡಿದಿದ್ದೇನೆ ಎಂದು ಇಲ್ಲಿ ಆರೋಪಿ ಹೇಳಿದ್ದಾನೆ. ಚೇತನ್ ಅದನ್ನು ಪೊಲೀಸರು ಕೇಳಿಸಿಕೊಂಡು ಸರಿ ಅಂತ ಹೇಳ್ಬಿಟ್ಟು ಚೇತನ್ ಅನ್ನು ಈಗ ಹಾಸ್ಪಿಟ್ಲಿಗೆ ವರ್ಗಾವಣೆ ನೀಡಿಬಿಟ್ಟು ಅವನಿಗೂ ಕೂಡ ಇಲ್ಲಿ ಚಿಕಿತ್ಸೆ ನಡೆಸ್ತಾ ಇದ್ದಾರೆ. ಇಲ್ಲಿ ಅವನು ಚೇತನ್ ಲಾವಣ್ಯನ ಪ್ರೇಮಿಸ್ತಿರುವಂತ ಕಥೆಯಿಂದ ಇಲ್ಲಿ ಲಾವಣ್ಯ ಅವನ್ನ ನಿರಾಕರಿಸಿ ಹಾಗೇನೆ ಅವನ ಹತ್ರ ಸರಿಗೆ ಮಾತಾಡಿದರು ಕಾರಣಕ್ಕೋಸ್ಕರ ಇಲ್ಲಿ ಲಾವಣ್ಯನ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಮಧ್ಯೆಯೇ ಅವಳಿಗೆ ತನಗೆ ಇಚ್ಛೆ ಬಂದಂತೆ ಮಚ್ಚಿನಿಂದ ಅವಳನ್ನು ಇಲ್ಲಿ ಕೊಲ್ದು ಹಾಕಿದ್ದಾನೆ. ಅದನ್ನು ನೋಡಿದ ಸಾರ್ವಜನಿಕರು ಇಲ್ಲಿ ಅವನ ಮೇಲೆ ಹಲ್ಲೆ ಮಾಡುವ ಹೊತ್ತಿಗೆಲ್ಲ ಅವನು ಅಲ್ಲಿಂದ ಪರಾರಿಯಾಗಿದ್ದಾನೆ. ಹಾಗೇನೆ ಇದನ್ನೆಲ್ಲ ಕೇಳಿದ ಲಾವಣ್ಯ ಮನೆಯವರು ತುಂಬಾನೇ ಶಾಕ್ ಆಗಿಬಿಟ್ಟು ಎಲ್ಲರೂ ಕೂಡ ನೋವಲ್ಲಿ ಇಲ್ಲಿ ತುಂಬಿದ್ದಾರೆ. ಅವರು ಕೂಡ ಲಾವಣ್ಯ ಅವರು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಬಿಟ್ಟು ಚೇತನ್ ಅವರಿಗೆ ಮೊದಲಿನಿಂದನೇ ಪರಿಚಯದಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದರಂತೆ. ಅವರು ಈಗಾಗಲೇ ಸ್ವಲ್ಪ ದಿನ ಮೀಟ್ ಕೂಡ ಆಗಿದ್ದಾರೆ. ಅವರು ಇಲ್ಲಿ ಅವರಿಗೆ ಹತ್ತಿರದ ಸಂಬಂಧಿಯಾಗಿದ್ದರು ಚೇತನ್. ಈಗ ಇಲ್ಲಿ ಚೇತನ್ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಸ್ವಲ್ಪನೂ ಕೂಡ ಇನ್ನು ಪೊಲೀಸರು ಕೊಟ್ಟೇ ಇಲ್ಲ. ಅದಾದ್ಮೇಲೆ ಇಲ್ಲಿ ಲಾವಣ್ಯಗೆ ಯಾವ ತರ ನ್ಯಾಯ ಕೊಡಿಸ್ತಾರೆ ಪೊಲೀಸರು ಅಂತ ಕಾದು ನೋಡಬೇಕಾಗಿದೆ. ಇದಾಯಿತು ಇವತ್ತಿನ ಬಿಸಿ ಸುದ್ದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.